ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಈ ಒಂದು ವ್ಲಾಗ್ ಏನಂದರೆ ಸ್ವಲ್ಪ ಹೊರಗಡೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಸುಮಾರು ದಿನದಿಂದ ಅನಿಸ್ತಿತ್ತು. ತುಂಬ ಉದ್ದ ಬೆಳೆದ್ಬಿಟ್ಟಿದೆ ಮತ್ತು ನನಗೂ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ. ಆ್ಯಂಡ್ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು. ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ, ಗೌರಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಈ ಸತಿ ಶಾಪಿಂಗ್ ಅಂದರೆ ನಾನು ಸ್ಯಾರಿ ತೊಗೋಬೇಕು, ಮೈಸೂರು ಸಿಲ್ಕ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ. ಸೊ ನನಗೇನು ತೊಗೊಳಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಮನೇಲೆಲ್ಲ ಬೈದರು ಪಾಪಕ್ಕೆ ತಗೋ ಅಂತ. ಸೊ ಹಂಗಾಗಿ ಅವರಿಬ್ರಿಗೆ ಈಗ ಮೊನ್ನೆ ಹೋಗಿದ್ದೆ, ವ್ಲಾಗೆಲ್ಲ ಮಾಡಲಿಲ್ಲ. ಅವರಿಬ್ರಿಗೆ ತೊಗೊಂಡಾಗ ನಾನು ಹಂಗೆ ಒಂದು ಡ್ರೆಸ್ ತೊಗೊಂಬಂದೆ ಅಷ್ಟೇ, ಸ್ಯಾರಿ ಎಲ್ಲ ತೊಗೊಳ್ಳಿಲ್ಲ. ಆ್ಯಂಡ್ ಇವಾಗ ಅದೇ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಮತ್ತು ಸುನಿ ಹಬ್ಬಕ್ಕೆ ಅಂದರೆ ನಂತರ ವಾಚ್ ಬೇಕಿತ್ತು ನನಗೆ. ಸೊ ವಾಚ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ವಾಚ್ ತಗೋಬೇಕು. ಮತ್ತು ಹನುಗೆ ಬಟ್ಟೆ ತಗೋಬೇಕು, ತಗೋತಾಳೆ. ಆಮೇಲೆ ಇನ್ನೊಂದಷ್ಟು ಪಾಪುಗೆ ಏನೇನೋ ತಗೊಳ್ಳೋದಿತ್ತು. ಹೋಗ್ತಿದ್ದೀವಿ, ಮೈಸೂರಿಗೆ ಹೋಗ್ತಿದ್ದೀವಿ. ಇವಾಗ ಸದ್ಯಕ್ಕೆ ಪಟ್ಟಣದಲ್ಲಿ ಇದ್ದೀವಿ. ಸಿರಿ ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ದಾನೆ ನೋಡಿ. ಸಿರಿ ಮತ್ತು ಅನು ಹಾಯ್. ಸಿರಿ ಸೇ ಹಾಯ್. ಫ್ರೂಟ್ಸ್ ತಿಂತಿದ್ದಾರೆ ಅವರಿಬ್ರು. ಸಿರಿ ಅಮ್ಮಂಗೆ ಸೊ ನಾನು ಹೋಗಿ ಅಂದರೆ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಈಗ ಬಂದ್ವಿ ಸ್ಪಿನ್ಸ್ ಯೂನಿಸೆಕ್ಸ್ ಸಲೂನ್ಗೆ. ಅದೇ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ನಲ್ವಾ, ಅಲ್ಲೇ ಡಾಮಿನೋಸ್. ಸಿರಿ ಮಲ್ಕೋಬಿಟ್ಲು. ಹಂಗೆ ನಾನು ಹೇರ್ ಕಟ್ ಮಾಡ್ಸೋ ತನಕ ಹಿಂಗೆ ಮಲಗಿದ್ರೆ ಸಾಕು. ನೋಡೋಣ ಏನು ಮಾಡ್ತಾಳೆ ಏನೋ. ಆ್ಯಂಡ್ ಸುನಿ ಆಫೀಸ್ಗೆ ಹೋದ. ನಾನು ಕಟ್ಟಿಂಗ್ ಮಾಡಿಸೋಷ್ಟ್ರಲ್ಲಿ ವಾಪಸ್ ಬರ್ತಾನೆ. ಬಂದಮೇಲೆ ಸಿಟಿ ಒಳಗೆ ಹೋಗಬೇಕು. ಈ ಕಡೆ ಮಾಡಿದ್ರೆ ಚೆನ್ನಾಗಿರಲ್ಲ.
ಥ್ಯಾಂಕ್ ಯು. ನೋಡಿ ಗೈಸ್, ಈ ಥರ ಇದೆ ಹೊಸ ಲುಕ್ಕು. ಸೊ ಗೈಸ್ ನೋಡಿ ಹೆಂಗಿದೆ ಲುಕ್. ನೈಸ್ ಅಲ್ವಾ? ನಂಗೆ ಸಖತ್ ಇಷ್ಟ ಆಗಿದೆ. ಸೊ ನಾನು ಅವ್ನು ಹೇಳಿದ್ದೆ ತುಂಬ ಶಾರ್ಟು ಬೇಡ, ತುಂಬ ಲೆಂತು ಬೇಡ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಈ ಥರ ಮಾಡಿದ್ದಾರೆ. ತೆಗೆದು ಕೆಲಸ. ಸೊ ಗೈಸ್ ಆಯಿತು. ಆ್ಯಂಡ್ ಸ್ವಲ್ಪ ಐಬ್ರೋಸ್ ಕೂಡ ಮಾಡಿಸ್ಬೇಕಿತ್ತು, ಇವಾಗ ಮಾಡಿಸಿದೆ. ಸೊ ಹೋಗೋಣ. ಸುನಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬರೋದು. ಕೆಳಗೆ ಡಾಮಿನೋಸ್ ಇದೆ, ತಿನ್ನೋಣ ಅಂತ ಹೋಗ್ತಿದ್ದೀವಿ ಇವಾಗ. ಸೊ ಗೈಸ್ ಈಗ ಡಾಮಿನೋಸ್ ಅಂತ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಬರೋದು. ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕು. ಸಿರಿ ಇಲ್ಲಿ ಬನಾನಾ ತಿಂತಿದ್ದಾಳೆ. ಸಿರಿ 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 ಮಧ್ಯಾಹ್ನ ಊಟ ಮಾಡಿಸ್ಕೊಂಡು ಬಂದಿದ್ದೆ, ಒಂದು ನಿದ್ದೆ ಮಾಡಿ ಎದ್ಲು. ಈಗ ಸ್ನ್ಯಾಕ್ಸ್ ಟೈಮು. ಬಾಳೆಹಣ್ಣು ತಂದಿದ್ದೆ, 2 ಬಾಳೆಹಣ್ಣು ಕೊಟ್ಟೆ. ಕಾರಲ್ಲಿ ಕಿತ್ಲೆಹಣ್ಣು ಆರೆಂಜ್ ಇದೆ, ಆರೆಂಜ್ ಕೊಡಬೇಕು. ಅನು ಹೆಂಗೈತೆ ಕಟಿಂಗು? ಬಿಡು ಇದನ್ನ ಈ ಥರ ಇದು ಹೇರ್ ಸ್ಟೈಲ್ ತೋರಿಸುವಾಗ ಈ ಥರ ಮಾಡ್ಬೇಕು ಯಾವತ್ತು. ನೋಡಿ ಯಾರಿಂದ ನನಗೆ ಇದು ಆ್ಯಕ್ಚುಲಿ ಹೇರ್ ಸ್ಟೈಲ್ ತೋರಿಸೋದು ಅಂದರೆ ಈಗ ಅನ್ಬೇಕು ಹಿಂಗೆ. ಇದು ನೀವೊಂದು ಸ್ವಲ್ಪ ತೋರಿಸಿ ನಿಮ್ಮದು ಟಿಂಕುನ. ನಮ್ಮ ಸಿರಿ ಹೇರ್ ಸ್ಟೈಲ್ ಇನ್ನೂ ಸೂಪರು ಅಲ್ಲ ಮಗಳೇ? ಇವ್ರು ನೋಡಿ ಗೈಸ್, ಲಾವಾ ಕೇಕ್ನ ಕೊಟ್ಬಿಟ್ಟು ಕೂತಿದ್ದೀವಿ. ಬೇಗ ತಿನ್ಕೋಬೇಕು. ಇನ್ನೇನಾದ್ರು ಬೇಕಾ? ಚಿಯರ್ಸ್. ಏನದು ಸಿರಿ? ಮುಟ್ಬಾರ್ದು. ಎತ್ಕೊಳ್ಳಿ ಅವಳನ್ನ. ಡ್ರೆಸ್ ಬೇಕು? ಯಾವ ಡ್ರೆಸ್ ಬೇಕು ನಿಂಗೆ? ಅದು ಬೇಕಾ? ಸೊ ಗೈಸ್ ಈಗ ಫಸ್ಟ್ ಕ್ರೈಗೆ ಬಂದಿದ್ವಿ. ಫಸ್ಟ್ ಕ್ರೈಯಲ್ಲಿ ಸಿರಿಗೆ ಏನು ತಗೊಂಡ್ವಿ? ಸ್ಲಿಪ್ಪರ್. ನಡಿ ಅಯ್ಯೋ ಸ್ಲಿಪ್ಪರ್ ತಗೊಂಡ್ವಿ ಇಬ್ರಿಗೂ ಒಂದೊಂದು. ಕ್ರೈಗೆ ಬಂದಿದ್ವಿ, ಇಲ್ಲೇ ಪಕ್ಕದಲ್ಲೇ, ಸ್ಪಿನ್ಸ್ ಪಕ್ಕದಲ್ಲೇ. ಏನು? ಹಾಯ್ 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 ಸೇ ಹಾಯ್. ಏಯ್ ಮಾಡು. ಏಯ್ ಹೊಡಿಬಿಡ ಕಣೆ. ಹೊಡಿ ನನಗೆ. ಶೋ ಅವಳಿಗೆ ಈ ಒಂದು ಸ್ಲಿಪ್ಪರ್ಸ್ನ ತಗೊಟ್ಟೆ ಇಬ್ರಿಗೂ. ಸಿರಿ ಅವನು ನೀನು ಏನನ್ನು ಇಷ್ಟು ತೀಟೆ ಮಾಡ್ತೀಯಾ? ಸುನಿಗೆ ವೇಟಿಂಗ್ ಇವಾಗ. ಅವನು ಇನ್ನೂ ಬಂದಿಲ್ಲ. ಇವಳನ್ನಂತೂ ಫಸ್ಟ್ ಕ್ರೈ ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ಮುಗೀತು ಕತೆ. ಅದು ಇದು ಇದು ಅದು ಅದು ಅಂತ ಆಟ ಆಡ್ಕೊಂಡು ನಿಂತ್ಕೊಬಿಡ್ತಾಳೆ ಅಲ್ಲೇ. ಫುಲ್ ಹಠ ಮಾಡಿಬಿಡ್ತಾಳೆ. ಏನು ಏನು
ಬೆಲೆನೇ ಇಲ್ಲ. ವಾ ನೀನೇ ಬಾ ಈಗ, ನೀನೇ ಬಾ. ಅದೆಲ್ಲ ಮುಟ್ಟಬಾರ್ದು ಸೀರೆ. ಆಯ್ತು ಬೇಡ, ಅಲ್ಲಿ ಅಪ್ಪ ಅಲ್ಲಿ